ಬಾ ಮಗ ಬಾ. ನೀನು ಓದ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಿಮ್ಮಪ್ಪ ಸಾಲ ಮಾಡಿ ತೀರ್ಸೋಕ್ಕಾಗದೆ ವಿಷ ಕುಡ್ದು ಹೋಗ್ಬಿಟ್ರು ಕಣಪ್ಪ. ಅಪ್ಪ, ನೀನು ಓದಲಿಲ್ಲ ಅಂದರೂ ನನ್ನನ್ನು ಓದಿಸ್ದೆ. ನೀನು ಒಂದೊತ್ತು ತಿಂದು ನನಗೆ ಯಾವ ನೋವಿಗೋಸ್ಕರ ಸತ್ರೋ ಅದೇ ನೋವು ಈ ದೇಶದ ಯಾವ ರೈತರಿಗೂ ಬರಬಾರ್ದು ಅಂತ ನಾನು ರಾಜಕೀಯ ಕಳೀತಿದ್ದೀನಿ. ಸರ್ಕಾರವೇ ನನ್ನ ಕೈಯಲ್ಲಿ ಬರೋ ಹಾಗೆ ನಾನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಈಗ ಬಂದ್ರ? ನೀವು ಬರುವಂತ ದಾರಿ ಗುಂಡಿ ಇತ್ತ? ಬಿಸ್ಲಲ್ಲಿ ಬಂದ್ರ? ನಿಮ್ಗಳಿಗೆ ನಾಚಿಕೆ ಆಗ್ಬೇಕು. ನೀವು ಓಟ್ ಹಾಕ್ತಂತ ರಾಜಕೀಯ ವ್ಯಕ್ತಿಗಳು ಇವತ್ತು ಎಸಿ ರೂಮ್ನಲ್ಲಿ ಕೂತಿದ್ದಾರೆ. ನೀವು ಓಟ್ ಹಾಕ್ತಂತ ರಾಜಕೀಯ ವ್ಯಕ್ತಿಗಳು ಇವತ್ತು ಮಿನರಲ್ ವಾಟರ್ ಸ್ನಾನ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಕೊಚ್ಚೆ ನೀರು ಕುಡಿತಾ ಇದ್ದೀರಾ. ನಿಮಗೆ ದಮ್ಮಿದ್ಯಾ? ನನಗೆ ಓಟ್ ಹಾಕಿ. ನನಗೆ ದಮ್ಮಿದೆ ಈ ದೇಶನ ಬದಲಾಯಿಸಕ್ಕೆ. ನನಗೆ ದಮ್ಮಿದೆ ಈ ನಮ್ಮ ದೇಶದ ಆಡಳಿತನ ಚೇಂಜ್ ಮಾಡಕ್ಕೆ. ಆದರೆ ನೀವು ಈ ರಾಜೀವನಿಗೆ ಓಟ್ ಹಾಕಿ ಸರ್ಕಾರನ ನನ್ನ ಕೈಯಲ್ಲಿ ಕೊಡಿ. ಇದೀಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಯುವ ನಾಯಕ ರಾಜೀವ್ ಅವರು ಇಲ್ಲಿ ಅವರು ಜನ ಸಂದರ್ಶನ ಮಾಡ್ತಾ ಇದ್ದಾರೆ. ಅವರು ಹೇಗೆ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡೋಣ, ಅವ್ರನ್ನೇ ಕೇಳೋಣ ಬನ್ನಿ. ನಿಮ್ಗಳ ಕಷ್ಟ ಏನು ಹೇಳಿ. ನಮ್ಮಪ್ಪ ರೈತ ಸರ್. ಬೆಳೆ ಬೆಳೆಯೋದಕ್ಕೋಸ್ಕರ ಸಾಲ ತಗೊಂಡ್ರು. ಆ ಸಾಲ ತೀರ್ಸೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಬಿಟ್ಟಂತೆ. ಇವಾಗ ನಾನು ಒಬ್ಬಂಟಿಗೆ ಆಗ್ಬಿಟ್ಟಿದ್ದೀನಿ. ನನಗೂ ಆ ಸಾಲ ತೀರ್ಸೋ ಶಕ್ತಿ ಆಗ್ತಿಲ್ಲ ಸರ್. ಖಂಡಿತವಾಗ್ಲೂ ನಾನು ಅಧಿಕಾರಕ್ಕೆ ಬಂದ ಆ ದಿನದೇ ನಿಮ್ಮ ನೋವನ್ನೆಲ್ಲ ನಾನು ಕಡಿತೀನಿ. ಖಂಡಿತವಾಗ್ಲೂ ನನಗೆ ಭರವಸೆ ನೀಡ್ತೀನಿ. ನೀವು ನನಗೆ ಸಹಾಯ ಮಾಡಿ, ಇಡೀ ಆಡಳಿತವನ್ನೇ ಚೇಂಜ್ ಮಾಡ್ತೀನಿ. ನಿಮ್ಮ ಪ್ರತಿಯೊಬ್ಬೊಬ್ಬರ ಬಡ ರೈತರ ನೋವನ್ನು ನಾನು ನೀಗಿಸ್ತೀನಿ. ಆಯ್ತು, ರಾಜೀವಂಗೆ 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 ರಾಜೀವಂಗೆ. ನಿಲ್ಲು. ನೀನೇ ನನ್ನ ಹಾಳು ಮಾಡಿದ್ದು. ನನ್ನ ಜೀವನ ಹಾಳು ಮಾಡಿಬಿಟ್ಟಲು. ನೀವೆಲ್ಲ ರಾಜಕಾರಣಿಗಳು ಹೀಗೆಲ್ಲ ನನ್ನ ಹತ್ರ ಬಿಟ್ಟು ಓಟ್ ಹಾಕ್ಸ್ಕೊಂಡು ಈ ತರ ಮಾಡ್ತಿರಲ್ಲ. ರಾಜಕೀಯ ಅಲ್ಲ ನಿಮಗೆ. ನೀವಂತೂ ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. 3 ವರ್ಷದಿಂದ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರಲ್ಲ, ಅದು ಆರ್ಥಿಕತೆ ಏನು ಮಾಡಿದ್ದೀರಾ ನೋಡಿ. ಕಬೋರ್ಡಲ್ಲಿ ನನ್ನ ಡೈರಿ ಇದೆ ತಗೋ. Leave me alone. ಅಪ್ಪ, ನಾನು ನಿನಗೆ ಕೊಟ್ಟಿದ್ದ ಭಾಷೆ ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ರಾಜಕೀಯರ ಮದ ನನ್ನ ತಲೆಗೇರಿ ನಾನು ಏನಕ್ಕೆ ಈ ಅಧಿಕಾರಕ್ಕೆ ಬಂದೆ ಅನ್ನೋದೇ ನಾನು ಮರ್ತ್ಬಿಟ್ಟಿದ್ದೀನಿ. ಆದರೆ ಇವತ್ತು ನಿನ್ನ ಮೇಲೆ ಸಂಕಲ್ಪ ಮಾಡ್ತೀನಿ. ಇವತ್ತು ನಾನು ನಿನ್ನ ಮೇಲೆ ಭಾಷೆ ಮಾಡ್ತೀನಿ. ಇಡೀ ರಾಜಕೀಯದ ವ್ಯವಸ್ಥೆನೇ ನಾನು ಚೇಂಜ್ ಮಾಡ್ತೀನಿ. ಅರೆ ಖಂಡಿತವಾಗ್ಲೂ ಈ ವರ್ಷ ನಾನು ರೈತರ ಸಾಲ ಮನ್ನಾ ಮಾಡ್ತಾ ಇದ್ದೀನಿ. ಆದರೆ ನಮ್ಮ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು, ಹಳ್ಳಿಯಲ್ಲೂ ಒಂದೊಂದು ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಯನ್ನು ಕಟ್ಟಿಸ್ತಾ ಇದ್ದೀವಿ. ಇನ್ನು ಈ ರಾಜೀವ ಬಡವರ ಪರವಾಗಿರ್ತಾನೆ. ನನ್ನ ಕನಸು, ನನ್ನ ತಂದೆಯ ಕನಸು, ಬಡ ಮಕ್ಕಳಿಗೋಸ್ಕರ ಹಳ್ಳಿಲಿ ಕಾಲೇಜ್ನ ಕಟ್ಟಿಸ್ಬೇಕು ಅಂತ ಇದ್ದೀನಿ. ನೋಡು, ಚೆನ್ನಾಗಿದೆಯಾ? ಇದು ಆಸ್ಪತ್ರೆ ಮತ್ತು ಕಾಲೇಜ್ನ ಕಟ್ಟಿಸ್ತಾ ಇದ್ದೀನಿ. ಸರ್ ಇದೇನೋ ಗವರ್ಮೆಂಟ್ ಇಂದ ಫಂಡ್ ಕೊಡ್ತಿಲ್ಲ, ಕೆಲಸ ನಿಲ್ತಿದೆ ಅಂತ ಎಲ್ಲರೂ ಮಾತಾಡ್ತಿದಾರಲ್ಲ ಸರ್. ಖಂಡಿತವಾಗ್ಲೂ ಫಂಡ್ ಇರಲಿಲ್ಲ ಇರ್ಬೋದು, ಆದರೆ ಇದು ನನ್ನ ಮನೆ ಆಸ್ತಿ ಮತ್ತೆ ಜಮೀನ್ ಪತ್ರ. ನಮ್ಮ ತಂದೆಯ ಕನಸು ನನ್ನ ಕನಸು ನೆರವೇರಬೇಕು ಅಂದರೆ ನನ್ನ ಒಂದು ಜಾಗನ ನಾನು ಅಡ ಇಟ್ಟರೆ ಆದರೂ ನಾನು ನಮ್ಮ ಹಳ್ಳಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಕಾಲೇಜ್ಗಳನ್ನ ನಾನು ನಿಜವಾಗ್ಲೂ ಕಟ್ಟಿಸ್ತೀನಿ. ಜನಗಳಿಗೋಸ್ಕರ ಆಸ್ತಿಯನ್ನು ಅಡ ಇಟ್ಟರು ಪೊಲಿಟಿಷಿಯನ್ ನಿಮ್ಮೊಬ್ಬರನ್ನೇ ನೋಡಿರೋದು ಸರ್. ಹ್ಯಾಟ್ಸ್ ಆಫ್ ಯು. ಜನರಿಗೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ನೋ ಸ್ವಲ್ಪ ತಡೆಯಾದರೂ ನನ್ನ ಕರ್ತವ್ಯನ ನಾನು ಮಾಡಿ ಮುಗಿಸಿದ್ದೀನಿ. ಧನ್ಯವಾದ.